ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಆಲಗೂರ ಫರ್ನಿಚರ್ ಅಂಗಡಿಗೆ ಅಗ್ನಿ ಅವಘಡದಿಂದ ಸಂಪೂರ್ಣ ಫರ್ನಿಚರ್ ಅಂಗಡಿಗೆ ಸುಟ್ಟು ಭಸ್ಮವಾಗಿರುವ ಘಟನೆ ಜರುಗಿದೆ. ಆಲಗೂರ ಫರ್ನಿಚರ್ ಅಂಗಡಿಯ ಮಾಲೀಕ ಸಾದಿಕ್ ಆಲಗೂರ ನಮಾಜ್ ಮಾಡಲು ಹೋದ ಸಮಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಫರ್ನಿಚರ್ ಅಂಗಡಿಯಲ್ಲಿ ಬೆಲೆ ಬಾಳುವ ಸೋಫಾ, ಕುರ್ಚಿ, ಕಾಟಗಳು ಹೀಗೆ ಹಲವಾರು ಬಗೆಯ ಮನೆಗೆ ಬೇಕಾಗಿರುವ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಸರಿಸುಮಾರು ಅಂದಾಜು 60 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ವಸ್ತುಗಳು, ಸೋಫಾ, ಕಾಟಗಳನ್ನು, ಟ್ರೆಜರಿಗಳನ್ನು ತಯಾರಿಸುವ ಮಷೀನ್ಗಳು, ಕುಶನ್ ವಸ್ತುಗಳು ಸುಟ್ಟು ಭಸ್ಮವಾಗಿ ಲಕ್ಷಾಂತರ ರೂಪಾಯಿಗಳ ವಸ್ತುಗಳು ಹಾನಿಯಾಗಿದ್ದಾವೆ. ಘಟನಾ ಸ್ಥಳಕ್ಕೆ ಜಮಖಂಡಿ ಅಗ್ನಿಶಾಮಕ ದಳದ ಅಧಿಕಾರಿಗಳಾದ SONP ಹೂಗಾರ, FDA ವೈ ಹನಬರಟ್ಟಿ, AS ಹಳೇಗೌಡರ, MB ಕುಂಚನೂರ, BM ಗಣಾಚಾರಿ, MB ಬನ್ನಪ್ಪನ್ನವರ, BS ಬಿರಾದಾರ್, SA ಮಾಳಶೆಟ್ಟಿಯವರು ಅಗ್ನಿಯನ್ನು ನಂದಿಸಲು ಮುಂದಾಗಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಸುದ್ದಿಗಾಗಿ ಹಾಗೂ ಜಾಹೀರಾತಕ್ಕಾಗಿ ಸಂಪರ್ಕಿಸಿ 9743151996. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಬೆಲ್ ಬಟನ್ ಅಗ್ನಿಶಾಮಕ ಗಾಡಿ ಯಾಕೆ ಹೋದ್ರಿ? ಗಾಡಿ ಇನ್ನೊಂದು ಬರತೈತೆ. ಈ ಶಾರ್ಟ್ ಫಿಟ್ ಆಗಿಲ್ಲ. ನಮ್ದು ಹೆಸರು ಮೊಹಮ್ಮದ್ ಸಾದಿಕ್ ಅಲ್ಗೂರ್ ರೀ. ನಾ ಇಲ್ಲಿ ನಮ್ದ ಫರ್ನಿಚರ್ ಅಂಗಡಿ. ಇಲ್ಲಿ ದನಗಳ ಜಾನುವಾರು ಜಾತ್ರೆ ಸಂಬಂಧ ಮಂದಿ ಜಾಗ ಹಿಡಾಕ್ ಬಂದಿದ್ರಿ. ಅಲ್ಲಿ ಜಾಗ ಎಲ್ಲ ಪ್ಯಾಕ್ ಆಗೈತಿ ಅಂತ ಅವ್ರಿಗೆ ಹೇಳಿದ್ವು. ಆ ಕಡೆ ಸೈಡ್ ಹೋಗಿ ನೀವು ಎಲ್ಲರಿ ಜಾಗ ಹಿಡೀರಿ, ಇಲ್ಲಿ ಎಲ್ಲ ಮಂದಿ ಬಂದು ಇಟ್ಟು ಹೋಗ್ಯಾರ, ಹೇಳಿ ಹೋಗ್ಯಾರ ಅಂತ ಅಂದಿವ್ರಿ ಅವ್ರಿಗೆ. ಅವ್ರು ಆದ್ರೂ ಅಲ್ಲಿ ಸ್ವಲ್ಪ ಕಸ ಇತ್ತು ರೀ. ಆ ಕಸ ಸ್ವಚ್ಛ ಮಾಡಿ ಅದ ಜಾಗ ಹಿಡಿಬೇಕಂತ ಹೇಳಿ ಅವ್ರ ಅದ್ ಕಸ ಸುಟ್ಟ ಹೋಗ್ಯಾರ್ರಿ. ನಾ ನಮಾಜ್ಗೆ ಹೋಗಿನ ಅನ್ಕಮಟ್ಟ ಬಂದ್ ನೋಡ್ ಮೇಲೆ ಎಲ್ಲ ನಮ್ ಪೆಟ್ರೋಲ್ ಐಟಮ್ಸ್ ಎಲ್ಲ ಸ್ಪಂಜ್ ಅದ್ ಇರ್ತೈತಿ. ಅದರ ಸಂಬಂಧ ಸೊಲ್ಯೂಷನ್ ಅದು ಎಲ್ಲ ಇರ್ತೈತಿ. ಹಿಂಗಾಗಿ ಎಲ್ಲಾ ಪೂರ್ತಿ ಬೆಂಕಿ ಜೋರ್ಲಿ ತಗೊಂಡ್ಬಿಟ್ರಿ. ಎಲ್ಲ ನಮ್ ಕಡೆ ಒಳಗ ಎಲ್ಲ ಫ್ಯಾಕ್ಟ್ರಿ ಐತ್ರಿ. ನಮ್ ಫುಲ್ ಕುಶನ್ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತಿ. ಎಲ್ಲ ಸ್ಪಂಜ್ ಐಟಮ್ ಮತ್ತೆ ಸೊಲ್ಯೂಷನ್ ಐಟಮ್ ಎಲ್ಲ ಪೆಟ್ರೋಲ್ ಐಟಮ್ ಇರ್ತೈತ್ರಿ. ಅದು ಒಳಗೆ ಎಲ್ಲ ಟೋಟಲ್ ಒಂದ್ 50 ಲಕ್ಷ ಮ್ಯಾಲೆ ಅದ ನುಕ್ಸಾನ್ ಆಗಿರ್ಬೋದು. ಇನ್ನ ಲೆಕ್ಕ ಮಾಡಿಲ್ಲ, ನೋಡ್ಬೇಕ್ರಿ ಏನೇನಾಗೈತಿ. ಈಗ ಸೋಫಾ ಅಂದ್ರೆ ಸೋಫಾ ಫರ್ನಿಚರ್ ಯಾವ ಅಂದಾಜು ಎಲ್ಲ ಫುಲ್ ಕುಶನ್ ಸೋಫಾ ರೀ, ಮದ್ವಿ ಸಾಮಾನ, ಕಾಟ, ಗಾದಿ, ಟೇಜ್ರಿ,
ಡ್ರೆಸ್ಸಿಂಗ್ ಟೇಬಲ್ ಇಂಥವೆಲ್ಲ ಐಟಮ್ಸ್ ಇದ್ವು ರೀ ಎಲ್ಲಾ ಬೆಂಕಿಲಿ ಎಲ್ಲ ಸುಟ್ ಲುಕ್ಸಾನ್ ಆತು. ಒಂದು ಸೋಫಾ ರೇಟ್ ಏನಿದೆ? ಸೋಫಾ ರೇಟ್ ಒಂದ್ 10,000 ಮೇಲೆ ಇದಾವ್ರಿ, ಮತ್ತೆ 50,000 ಐತಿ, ಹಿಂಗೆಲ್ಲ ಬ್ಯಾರೆ ಬ್ಯಾರೆ ರೇಟ್ ಇದ್ವು ರೀ. ಒಂದೊಂದು ರೇಟ್. ಟ್ರೆಜರಿ ಅದು ಏನ್ ರೇಟ್? ಟ್ರೀಜರಿ ಅದು ಇದ್ವು ರೀ, ಅವು 12-13,000 ಟ್ರೀಜರಿನೂ ಇದ್ವು ರೀ. ಎಲ್ಲ ಹಿಂಗಾಗಿ ಎಲ್ಲ ಲುಕ್ಸಾನ್ ಆಗಿ ಹೋಯ್ತ್ರಿ. ಅದು ಇದು ಜಾನುವಾರ ಜಾತ್ರೆ ಸಂಬಂಧ ನಮ್ದೆಲ್ಲ ಇಷ್ಟು ಲುಕ್ಸಾನ್ ಆಯ್ತು. ಇದು ಮುನ್ಸಿಪಾಲಿಟಿದವ್ರು ಸ್ವಲ್ಪ ನೋಡಿ ಎಲ್ಲ ಅವ್ರ ಬಂದ್ ಸ್ವಚ್ಛತೆ ಮಾಡಿ ಕೊಡ್ಬೇಕಿತ್ತು ಅವ್ರಿಗೆ. ಈಗ ಮಂದಿ ಅವ್ರ ಜಾಗ ಹಿಡ್ಯಾಕ್ ಬಂದ ಹಿಂಗೆಲ್ಲ ಅವ್ರ ಜಾಗ ಸ್ವಚ್ಛ ಮಾಡಕ್ ಹೋಗಿ ನಮ್ದೆಲ್ಲ ಲುಕ್ಸಾನ್ ಆಯ್ತ್ರಿ. ಅಂದ್ರೆ ಇದು APMC ಅವರ ನಿರ್ಲಕ್ಷ್ಯತನ ಆಗ್ತದೆ. ಹೌದ್ರಿ, APMC ಅವ್ರದ ನಿರ್ಲಕ್ಷ್ಯನ ಆಯ್ತರಿ. ಅವ್ರು ಈಗ ಅವ್ರಿಂದಾನೇ ಈ ರೀತಿ ಹಾನಿ ಐತಿ. ಅವರಿಂದ ಐತತ್ತು ಹೇಳಕ್ ಬರ್ತಿತ್ ಸರ. ಮತ್ತ ಅದ ಜಾಗ ಹಿಡಿಯವ್ರು ಅವ್ರಿಗೂ ಹೇಳಿದ್ರು ಅವ್ರ ಮತ್ತ ಅದನ್ನ ಜಾಗ ಹಿಡಿಯಕ್ ಹೋಗಿ ಇಷ್ಟ ಎಲ್ಲ ಬೆಂಕಿ ಅದ ಹಚ್ಚಿ ಇದ್ ಮಾಡಿದ್ರು, ಲುಕ್ಸಾನ್ ಆಯ್ತು.